ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲ ಸರ್? ಊರೊಳಗ್ ಬಂದವಳು ನೀರಿಗೆ ಬರ್ದೇ ಇರ್ತಾಳ ಅಂದಂಗೆ ಈ ಕಾಡೊಳಗ್ ಬಂದ ಮೇಲೆ ನನ್ನ ಕೈಗೆ ಸಿಕ್ಲೇಬೇಕು. ಕಮಾನ್ ಬನ್ನಿ ಕ್ವಿಕ್. ನಿನ್ನಳೆ ಪೊಲೀಸ್ನವ್ರು ಆ ಕಡೆ ಹೋದ್ರು ಅಂತ ಹೇಳಿದೆಲ್ಲೋ. ಸ್ವಾಮಿ, ನಾನು ಕಂಡಿದ್ದು ಇವ್ರನ್ನಲ್ಲ, ಬೇರೆಯವ್ರನ್ನ. ಅವ್ರ ಹಿಂದೆ ಒಂದು 8 ಜನನೇ ಇದ್ದಾರೆ. ಹಾ, ಯಾರ್ದ ಸ್ವಾಮಿ ಮಗ ಸಾನ ಮುದ್ದಾಗೈತೆ. ಅದೆಲ್ಲ ನಿಂಗೆ ಯಾಕೆ? ನಡಿಯ ಸುಮ್ನೆ ನಡಿಯ. ದಿನಕರ್ ಸೇನಾನಿ ಸರ್, ನೀವು ಇಡ್ಚಿ ಬೆಟ್ಟದಿಂದ ಬಳಸ್ಕೊಂಡು ಕರಡಿಗುಡ್ಡಕ್ಕೆ ಬನ್ರಿ. ಓಕೆ. ನೀವು ಅಷ್ಟೇ ರೀ, ಬುರುಡೆ ಕಾಡಿಂದ ಅಲ್ಲಿಗೆ ಬನ್ನಿ. ಓಕೆ ಸರ್. ಮೂವ್. ಬಾಸ್, ಹಲೋ. ಸೂರ್ಯ ಮುಳುಗೋದಕ್ಕೆ ಇನ್ನೂ 4 ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ನಾನ್ ಕೇಳಿದ ಹಣ ನನ್ನ ಕೈಗೆ ಸೇರಿದ್ರೆ ಮಗು ನಿಮ್ ಕೈಗೆ ಸೇರುತ್ತೆ. ಇಲ್ಲ ಅಂದ್ರೆ ಕತ್ಲಾಗ್ತಿದ್ದಾಗೆ ಇಲ್ಲಿಂದ ಹ್ಯಾಕ್ ತಪ್ಪಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇದುವರೆಗೂ ನಿನ್ನ ದಡ್ಡ ಅಂದ್ಕೊಂಡಿದ್ದೆ, ಮೂರ್ಖ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಕತ್ಲಾಗ್ತಿದ್ದಂಗೆ ನೀನು ಈ ಕಾಡಿಂದ ತಪ್ಪಿಸ್ಕೋಬಹುದು. ಆದ್ರೆ ಮುಳುಗಿದ ಸೂರ್ಯ ಮತ್ತೆ ಹುಡ್ತಾನೆ. ಆಗ ನೀನು ಎಲ್ಲೇ ಇದ್ರೂ ಈ ಪಾರ್ಥನ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಹೌದು ACP ಪಾರ್ಥ, ಮುಳುಗಿರೋ ಸೂರ್ಯ ಮತ್ತೆ ಹುಡ್ತಾನೆ. ಆದ್ರೆ ಸತ್ತು ಮಿನಿಸ್ಟರ್ ಮಗ ಮತ್ತೆ ಹುಟ್ಟು ಬರೋದಿಲ್ಲ. ಮೈಂಡ್ ಇಟ್. ಯು ಬಾಸ್ಟರ್ಡ್. ನಿನ್ನ ಏನು ಮಾಡಕ್ಕಾಗಲ್ಲ. ನಾನ್ ಕೇಳಿದ ಹಣ ನನ್ನ ಕೈಗೆ ಸೇರಿಲ್ಲ ಅಂದ್ರೆ ನಾನ್ ಏನ್ ಮಾಡೋದಕ್ಕೂ ಹೇಸವನಲ್ಲ. ಬಿ ಕೇರ್ಫುಲ್.
ಹಲೋ ಹಲೋ ಸರ್ ಬನ್ನಿ. ಮಿಸ್ಟರ್ ಪಾರ್ಥ, ಹೇಗಾದ್ರೂ ಮಾಡಿ ನನ್ನ ಮಗನ ಕಾಪಾಡಿ ಪ್ಲೀಸ್. ನನ್ನ ಹೆಂಡತಿ ಪರಿಸ್ಥಿತಿ ನೋಡಕ್ಕಾಗ್ತಾ ಇಲ್ಲ. ಸದಾ ನನ್ನ ಸೋಲು ಗೆಲುವಿನ ಜೊತೆ ಇದ್ದು ನನಗೆ ಧೈರ್ಯ ತುಂಬುತ್ತಿದ್ದವಳು ಈಗ ಹೇಗಾಗಿದ್ದಾಳೆ ನೋಡಿ. ನನಗೆ ಅರ್ಥ ಆಗುತ್ತೆ ಸರ್. ಪುತ್ರ ಶೋಕಂ ನಿರಂತರವಂತಾರೆ. ಆದ್ರೆ ನಿಮ್ ವಿಷಯದಲ್ಲಿ ಹಾಗಾಗೋದಕ್ಕೆ ನಾವು ಬಿಡಲ್ಲ. ಏನಾದ್ರೂ ಒಂದು ಪ್ಲಾನ್ ಮಾಡ್ತೀನಿ, ನೀವು ಧೈರ್ಯವಾಗಿರಿ. ನಾನೇನೋ ಧೈರ್ಯವಾಗಿದ್ದೀನಿ ಸರ್, ಆದ್ರೆ ಅವಳು ನೋಡಿ ಹೇಗ್ ಒದ್ದಾಡ್ತಿದ್ದಾಳೆ. ಸರ್, ನನ್ ಮಗ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಖಂಡಿತ ಬದುಕೋದಿಲ್ಲ ಸರ್, ಖಂಡಿತ ಬದುಕೋದಿಲ್ಲ. ಡೋಂಟ್ ವರಿ ಮೇಡಮ್, ನೀವ್ ಈ ರೀತಿ ಅಳ್ತಿದ್ರೆ ನಿಮ್ ಮಗ ಬಂದ್ಬಿಡ್ತಾನ. ನೋಡಿ, ನಿಮ್ ಮಗುನ ಬಿಡಿಸ್ಕೊಡೋ ಜವಾಬ್ದಾರಿ ನಂದು. ಓಕೆ ಸೂರ್ಯಕಾಂತ್? ಎಸ್ ಸರ್. ಕಮ್ ಕಮಾನ್. ಸಾವಿತ್ರಿ, ಅವ್ರು ಧೈರ್ಯವಾಗಿರು ಅಂತ ಹೇಳಿದ್ರಲ್ಲ. ಅವ್ರೇನೋ ಧೈರ್ಯವಾಗಿರಿ ಅಂತ ಧಾರಾಳವಾಗಿ ಹೇಳ್ತಿದ್ದಾರೆ. ಅಲ್ಲಿ ನನ್ ಮಗನ್ಗೆ ಏನಾಗಿದ್ಯೋ, ಅವ್ನ್ ಏನ್ ಸಂಕಟ ಪಡ್ತಿದ್ದಾನೆ. ಅವ್ನ್ ಏನು ಆಗಿರಲ್ಲ ಸಾವಿತ್ರಿ, ಸಮಾಧಾನ ಮಾಡ್ಕೋ. ಈ ಜೀವನೊಂದಿದೆ, ಕಣ್ಣೀರೇ ಸುರಿದಿದೆ. ಈ ಜೀವನೊಂದಿದೆ, ಕಣ್ಣೀರೇ ಸುರಿದಿದೆ. ಸುರಸುಂದರ ಕಾಡು ಆಗಿದೆ ನೋಡು, ದುಷ್ಟರ ಬೆಚ್ಚನೆಗೂಡು. ಈ ರಕ್ಷಣೆ ಜಾಡು ಗುರಿ ಇಟ್ಟುಕೊಂಡು ಕಾದಿದೆ ಉಗ್ರರಿಗೆಂದು. ಅನ್ಯಾಯ ಇಂದು ಮೆರೆಯುತ್ತಿದೆ ನೋಡು, ಕಂದಯ್ಯ ನೊಂದು ಬಳಲುತ್ತಿದೆ ನೋಡು. ಈ ಜೀವನೊಂದಿದೆ, ಕಣ್ಣೀರೇ ಸುರಿದಿದೆ. ಪ್ರೀತಿಯ ವ್ಯಾಮೋಹದ ವಾತ್ಸಲ್ಯವೇ ತಾಯಿ ಮಡಿಲಲ್ಲಿ, ಮಮತೆಯ ಕಾರುಣ್ಯವೇ ಈ ಅಮ್ಮನ ಹೃದಯಾಳದಲ್ಲಿ. ಅಮ್ಮನಿಗೆ ಕಂದನೆ ಸುಖದ ಸಂಕೇತವು, ಕಂದನಿಗೆ ಅಮ್ಮನೇ ನಿಜವಾದ ದೈವವು. ಕರುಳ ಸಂಬಂಧವೇ ಜನ್ಮಾಂತರ ಬಂಧವು. ಈ ಜೀವನೊಂದಿದೆ, ಕಣ್ಣೀರೇ ಸುರಿದಿದೆ. ಈ ಜೀವನೊಂದಿದೆ, ಕಣ್ಣೀರೇ ಸುರಿದಿದೆ. ಪ್ರಾಣವೇ ಪರದಾಡಿದೆ ಈ ಕಂದನ ಕಣ್ಣೀರಿನಲ್ಲಿ. ಪ್ರೇಮವೇ ತೊಳಲಾಡಿದೆ ಮೃದು ಜೀವನ ಆಸೆಗೂಡಿನಲ್ಲಿ. ದ್ರೋಹ ದೌರ್ಜನ್ಯವೇ ತಲೆ ಎತ್ತಿ ನಿಂತಿದೆ, ನಿಶ್ಚಲ ಕರ್ತವ್ಯವೇ ಬೆಂಗಾವಲು ಆಗಿದೆ. ಮನಃಶಾಂತಿ ನೆಮ್ಮದಿ ಕನಸಾಗಿ ಹೋಗಿದೆ. ಈ ಜೀವನೊಂದಿದೆ, ಕಣ್ಣೀರೇ ಸುರಿದಿದೆ. ಈ ಜೀವನೊಂದಿದೆ, ಕಣ್ಣೀರೇ ಸುರಿದಿದೆ. ಸುರಸುಂದರ ಕಾಡು ಆಗಿದೆ ನೋಡು, ದುಷ್ಟರ ಬೆಚ್ಚನೆಗೂಡು. ಈ ರಕ್ಷಣೆ ಜಾಡು ಗುರಿ ಇಟ್ಟುಕೊಂಡು ಕಾದಿದೆ ಉಗ್ರರಿಗೆಂದು. ಅನ್ಯಾಯ ಇಂದು ಮೆರೆಯುತ್ತಿದೆ ನೋಡು, ಕಂದಯ್ಯ ನೊಂದು ಬಳಲುತ್ತಿದೆ ನೋಡು. ಸ್ಟ್ರೈಟ್ ಆಗಿ ಹೋದ್ರೆ ಎಲ್ಲಿಗೆ ಹೋಗ್ತೀವಿ? ಈಗ ಹೋದ್ರೆ ವನಮೇಟಿಗೆ ಹೋಗುತ್ತೆ ಸರ್. ಈ ಕಡೆ ಇದು ಅಲ್ಲಿಗೆ ಹೋಗುತ್ತೆ ಸರ್. ಅದು ಅಲ್ಲಿಗೆ ಹೋಗುತ್ತೆ ಸರ್.
ನಾವೆಲ್ಲ ಈ ತರ ಜಾತ್ರೆಗೆ ಹೊರಟೋರ್ ತರ ಒಟ್ಟೊಟ್ಟಿಗೆ ಹೋದ್ರೆ ಕಿಡ್ನಾಪರ್ಸ್ ನಮ್ ಕಣ್ ತಪ್ಪಿಸಿ ಮುಂದೆ ಮುಂದೆ ಹೋಗ್ತಾನೆ ಇರ್ತಾರೆ. ಹೌದು ಸರ್. ಹಾ, ಒಂದು ಕೆಲಸ ಮಾಡೋಣ. ಹೇಳಿ. ನಾವೆಲ್ಲ ಒಂದು 3-4 ಗುಂಪು ಮಾಡ್ಕೊಂಡು ಹುಡ್ಕೋಣ. ಆಗ ಒಬ್ಬರ ಕಣ್ಣಿಂದ ತಪ್ಪಿಸ್ಕೊಂಡ್ರು ಇನ್ನೊಬ್ಬರ ಕಣ್ಣಿಗೆ ಬಿದ್ರು ಬೀಳ್ಬೋದು. ಕರೆಕ್ಟ್, ಹಾಗೆ ಮಾಡೋಣ. ಸೂರಿಕಾಂತ್ ಸರ್, ನೀವು ಮಿನಿಸ್ಟರ್ ಜೊತೆ ಹೋಗಿ. ಓಕೆ ಸರ್. ಐ ವಿಲ್ ಸೀ ಯು ಲೇಟರ್. ಟೇಕ್ ಕೇರ್. ದೇಶಪಾಂಡೆ ಸರ್. ನೀವು ಈ ಹುಡುಗರ ಜೊತೆ ಹೋಗಿ. ಆಯ್ತು ಸರ್. ಚಲೋ. ಓಕೆ ಸರ್. ಬಿ ಕೇರ್ಫುಲ್. ಇನ್ಸ್ಪೆಕ್ಟರ್ ಸರ್. ನನ್ ಮಗ ಸಿಕ್ಕೇ ಸಿಕ್ತಾನಲ್ವಾ? ಖಂಡಿತವಾಗ್ಲೂ ಅವ್ರು ಸಿಗ್ಲೇಬೇಕು ಸರ್. ಯಾಕೆ ಅಂದ್ರೆ ಅವ್ರಿಗೆ ಕಾಡಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಸರ್. ಅವ್ರು ಎಲ್ಲೇ ಇದ್ರು ನಮ್ ಕೈಗೆ ಸಿಗ್ಲೇಬೇಕು ಸರ್. ನಂಗಂತೂ ತುಂಬಾ ಟೈರ್ಡ್ ಆಗಿದೆಪ್ಪ. ಟಯರ್ಡ್ ಆಗಿದೆ ಅಂತ ಇಲ್ಲೇ ಕೂತ್ಕೊಂಡ್ರೆ ಎಲ್ಲ ಮುಂದೆ ಹೋಗ್ತಾ ಇದಾರೆ. ನಡೀರಿ ಹೋಗೋಣ. ಲೋ ಪ್ರದೀಪ, ಎದ್ದಳಲ್ಲೋ, ಎಲ್ಲೊಂದ್ರಲ್ಲೇ ನಿದ್ದೆ ಮಾಡ್ಬಿಡ್ತೀಯ. ಹೋಗಲು ಇದೆಲ್ಲ ನಮಗೆ ಬೇಕಿತ್ತಾ? ನಾವ್ ಇಷ್ಟೊತ್ತಿಗೆ ಊಟಲ್ಲಿ ಇರ್ಬೋದಿತ್ತು. ಬಂದಾಯ್ತಲ್ಲ, ಬಿಟ್ಟಾಕೋ. ಲೊಕೇಶನ್ ನೋಡು ಎಷ್ಟ್ ಚೆನ್ನಾಗಿದೆ ಅಲ್ವೇನೋ ಗಿರಿ? ಹೌದಲ್ಲ, ಒಳ್ಳೆ ಲೊಕೇಶನ್. ಪ್ರದೀಪ, ಕ್ಯಾಮ್ರಾ ಕೊಡ, ಇಲ್ಲಿ ಒಂದೆರಡು ಸ್ನಾಪ್ಸ್ ತಗೊಳ್ಳೋಣ. ಕೊಡಲಿ ಬೇಗ. ಚಂದ್ರು, ತಗೊಳ್ಳೋ ಕ್ಯಾಮ್ರಾನ. ಒಂದೆರಡು ಸ್ನಾಪ್ ತೆಗಿಯ. ಪರ್ಸನಾಲಿಟಿಗೆ ಮಿಸ್ಟರ್ ವರ್ಲ್ಡ್ ರೇಮಂಡ್ ಡಿಸೋಜಾ ತರ ಪೋಸ್ ಕೊಡ್ತೀಯಲ್ಲ. ನಿನ್ ಯಾಕೋದು ತೆಗ್ಯಮ್ಮ. ಸರಿ ನಿಂತ್ಕೋ. ಇನ್ನೊಂದು ಪೋಸ್ ತೆಗ್ಯಮ್ಮ. ಇನ್ನೊಂದು ತೆಗ್ಯಮ್ಮ. ಹಿಂಗೆ ಮುಗಿತಲ್ಲಮ್ಮ. ಆ ರೀಲ್ ಕೊಡಿಲಿ, ಅದನ್ನ ಪ್ರಿಂಟ್ ಹಾಕ್ಸಿ ನಾನು ನನ್ನ ಲವರಿಗೆ ಕಳಿಸ್ಬೇಕು. ಇರೋ ಕೊಡ್ತೀನಿ, ಇರೋ. ಏನ್ ಅವಸರ ಮಾಡ್ತೀಯ? ತೆಗಿಯ, ಕೊಡಬೇಕ. ಎಷ್ಟೊತ್ತ ಮಾಡ್ತೀಯಾ? ಲೋ, ನೆಗೆಟಿವ್ ಇಲ್ವಲ್ಲೋ? ನೆಗೆಟಿವ್ ಇಲ್ವಾ? ಇಲ್ಲ. ಪ್ರದೀಪ, ಎಲ್ಲ ನೆಗೆಟಿವ್. ನೆಗೆಟಿವ್ ಇಲ್ಲೇ ಇದೆಯಲ್ಲ. ಇನ್ಸ್ಪೆಕ್ಟರ್, ನನ್ ಮಗನ್ ಬಗ್ಗೆ ಏನಾದ್ರು? ಇಲ್ಲ ಸರ್, ಏನು ಕ್ಲೂ ಸಿಕ್ಲಿಲ್ಲ. ಯಾರದು? ನೀವು ಇಲ್ಲೇ ಇರಿ ಸರ್.